ಹುಡುಗರ ಗಡ್ಡ ವಿರಹದ ಗುಡ್ಡ ಎರಡು ಒಂದೇ ಅಂತಾರೆ. ಗಡ್ಡ ಬಿಟ್ರೆ ದೇವದಾಸ್ ಅಂತಾರೆ. ಅನ್ಕೊಳ್ಳೋರು ಏನು ಬೇಕಾದರೂ ಅನ್ಕೊಳ್ಳಿ, ಈ ಜಗತ್ತಿನ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ನೀವು ಬಿಂದಾಸ್ ಆಗಿ ಧೈರ್ಯವಾಗಿ ಗಡ್ಡ ಬಿಡಿ. ನಮಸ್ತೆ ಗೆಳೆಯರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ನಿಮ್ಮ ಕಡೆ ಮಳೆ ಬೆಳೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಕಳೆದ 10 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹಗಲು ರಾತ್ರಿ ಅನ್ನೋದನ್ನು ನೋಡದೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ. ಇವತ್ತು ಸ್ವಲ್ಪ ಮಳೆ ವಿಶ್ರಾಂತಿಯನ್ನು ತೆಗೆದುಕೊಂಡಿದೆ, ಆದರೂ ಕೂಡ ಮೋಡ ಕವಿದ ವಾತಾವರಣವಿದೆ. ನೀವು ನೋಡ್ಬೋದು, ಇಲ್ಲಿ ಕಪ್ಪು ಮೋಡಗಳು ಕೆಳಗಡೆ ಬೀಳೋಕ್ಕೆ ರೆಡಿಯಾಗಿ ನಿಂತಿವೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಳೆ ರೀಸ್ಟಾರ್ಟ್ ಆಗ್ಬೋದು. ಸ್ವಲ್ಪ ಸೂರ್ಯೋದಯ ಆದರೆ ಬೇಗನೆ ಮಳೆ ಬರ್ಬೋದು ಅಂತ ಅನಿಸುತ್ತೆ. ಆದರೆ ಸೂರ್ಯ ಇನ್ನೂ ಬಂದಿಲ್ಲ, ಹೀಗಾಗಿ ಈ ಕ್ಲೌಡ್ಗಳು ಹಾಗೆ ನಿಂತಿವೆ. ಈ ಮಳೆಯಿಂದಾಗಿ ಭೂಮಿ ತಾಯಿ ಹಸಿರು ಸೀರೆಯನ್ನು ಉಟ್ಕೊಂಡ್ಬಿಟ್ಟು ನಗ್ತಾ ಇದ್ದಾಳೆ. 2 ತಿಂಗಳ ಹಿಂದೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಎಲ್ಲವೂ ಕೂಡ ಒಣಗೋಗಿ ಸುಟ್ಟು ಕರಕಲಾದಂತೆ ಆಗಿತ್ತು, ಒಂಥರ ನರಕದಂತೆ ಕಾಣ್ತಾ ಇತ್ತು. ಆದರೆ ಈಗ ಹಚ್ಚ ಹಸಿರಿನ ಒಂದು ಬ್ಯೂಟಿಫುಲ್ ವ್ಯೂ ಇಲ್ಲಿದೆ. ಸ್ವರ್ಗದ ಥರ ಕಾಣಿಸ್ತಾ ಇದೆ ನಮ್ಮ ಈ ಗ್ರೌಂಡು. ಹೊರಗಡೆ ಅಂತೂ ಬ್ಯೂಟಿಫುಲ್ ಆಗಿರುವ ವ್ಯೂ ಇದೆ. ನಿಸರ್ಗದ ಸೌಂದರ್ಯವನ್ನು ನೋಡೋದಿದೆ ಅಂತಂದರೆ ಈಗಲೇ ಹೋಗಿ ನೋಡಬೇಕು. ನಾನು ಕೂಡ ನಮ್ಮ ಸಮೀಪದಲ್ಲಿರುವ 4-5 ವಾಟರ್ ಫಾಲ್ಸ್ಗಳಿಗೆ ವಿಸಿಟ್ ಮಾಡಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನದಿಗಳೆಲ್ಲ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ಆಲ್ಮೋಸ್ಟ್ ಆಲ್ ಎಲ್ಲ ರಸ್ತೆಗಳು ಕೂಡ ಬ್ಲಾಕ್ ಆಗಿವೆ. ಗುಡ್ಡಗಾಡುಗಳು ಕುಸಿದು ಬೀಳ್ತಾ ಇವೆ. ಮತ್ತು ಈ ಗೋರ್ಮೆಂಟ್ನವರು ಎಲ್ಲೆಲ್ಲಿ ವಾಟರ್ ಫಾಲ್ಸ್ ಇವೆನೋ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಿಸಿದ್ದಾರೆ. ಈಗ ನಾವಲ್ಲಿ ಹೋದರೆ ಪುಕ್ಸಟ್ಟೆಯಾಗಿ ಲಾಠಿ ಪ್ರಸಾದ ಕೂಡ ಸಿಗತ್ತೆ, ಜೊತೆಗೆ 5,000 ಫೈನ್ ಕಟ್ಟಬೇಕಾಗತ್ತೆ. ಮತ್ತು ಕ್ಯಾಮ್ರಾ ಅದು ಏನು ಸಿಗತ್ತಲ್ಲ ಅದನ್ನ ಜಪ್ತಿ ಮಾಡ್ತಾರೆ. ನನ್ನ ಈ ಒಂದಿಬ್ಬರು ಫ್ರೆಂಡ್ಸ್ಗಳು ಹೋಗಿದ್ದರು, ತಗಲಾಕೊಂಡ್ರು, ಮತ್ತು ಫೈನ್ ಕೂಡ ಕಟ್ಟಿ ಬಂದಿದ್ದಾರೆ. ಹೀಗಾಗಿ ನಾನು ಲಾಗ್ ಮಾಡುವ ಯೋಚನೆಯನ್ನು ಕ್ಯಾನ್ಸಲ್ ಮಾಡಿರುವೆ. ಈ ಲಾಗ್ ಮಾಡುವ ಪ್ಲ್ಯಾನು ಹಾಳಾಗೋದ್ರೆ ಹೋಗಲಿ, ಅಟ್ಲೀಸ್ಟು ಕಟ್ಟಿಂಗು ಹಾಗೂ ಶೇವಿಂಗನ್ನಾದರೂ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿ ಬರ್ತಾ ಇತ್ತು. ಆದರೆ ನಮ್ಮ ಬಾರ್ಬರ್ ಇದಾನಲ್ಲ, ಶ್ರಾವಣ ಮಾಸದಲ್ಲಿ ಯಾರೂ ಕೂಡ ಶೇವಿಂಗನ್ನು ಕಟ್ಟಿಂಗನ್ನು ಮಾಡಿಸ್ಕೊಳ್ಳಲ್ಲ ಅಂಥೇಳಿ ಫ್ಯಾಮಿಲಿ ಟೂರ್ಗೆ ಹೋಗಿದ್ದಾನೆ ತ್ರಯಂಬಕೇಶ್ವರಕ್ಕೆ. ತ್ರಯಂಬಕೇಶ್ವರ ಒಂದು ಜ್ಯೋತಿರ್ಲಿಂಗವಾಗಿದೆ, ಅಲ್ಲಿಗೆ ಹೋಗಿದ್ದಾನೆ. 1 ವಾರ ಆತ ಬರಲ್ಲ. ಹೀಗಾಗಿ ಈ ಪ್ಲ್ಯಾನ್ ಕೂಡ ಹಾಳಾಗೋಗಿದೆ. ಆ್ಯಕ್ಚುಲಿ ನನಗೆ ಗಡ್ಡ ಬಿಡೋದು ಇಷ್ಟ ಇದೆ. ನಾನು ಸಂಪೂರ್ಣವಾಗಿ ಕ್ಲೀನ್ ಶೇವ್ ಮಾಡಿದರೆ ಚೆನ್ನಾಗಿ ಕಾಣಿಸಲ್ಲ, ಒಂಥರ ಅಮೂಲ್ ಬೇಬಿ ಥರ ಕಾಣಿಸ್ತೀನಿ. ಯಾಕೋ ಗೊತ್ತಿಲ್ಲ, ಪೂರ್ತಿಯಾಗಿ ಗಡ್ಡವನ್ನು ತೆಗೆಸಿದರೆ ಮುಜುಗರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಒಂದು ಲೈಟಾಗಿ ಗಡ್ಡವನ್ನು ಬಿಡುವೆ. ಆದರೆ ಈ ಸರ್ತಿ ಶ್ರಾವಣ ಇರೋದರಿಂದ ಗಡ್ಡ ಸ್ವಲ್ಪ ಜಾಸ್ತಿನೇ ಬೆಳೆದಿದೆ ಅಂತ ಅನ್ನಿಸ್ತಾ ಇದೆ. ದೇವದಾಸ್ ಥರ ಕಾಣಿಸ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಗಡ್ಡ ಬಿಡುವುದರಿಂದ ಕೆಲವೊಂದಿಷ್ಟು ಲಾಭಗಳಿವೆ, ಅದಕ್ಕಾಗಿಯೇ ನಾನು ಗಡ್ಡ ಬಿಡುವೆ. ಆ ಲಾಭಗಳು ಯಾವಪ್ಪ ಅಂತಂದರೆ, ಸೂರ್ಯನಿಂದ ಬರುವ ಹಾನಿಕಾರಕ UV ರೇಸ್ಗಳಿಂದ ಈ ಗಡ್ಡ ನಮ್ಮ ಕೆನ್ನೆಗೆ, ತ್ವಚೆಗೆ, ಮುಖಕ್ಕೆ ಪ್ರೊಟೆಕ್ಷನನ್ನು ಕೊಡುತ್ತೆ. ಮತ್ತು ಕೆಲವೊಂದಿಷ್ಟು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಸ್ಟ್ರೇಟಾಗಿ ನಮ್ಮ ಮೂಗಲ್ಲಿ ಬಾಯಲ್ಲಿ ಹೋಗೋದ್ರಿಂದಲೂ ಕೂಡ ಈ ಗಡ್ಡ ತಡೆಯುತ್ತೆ. ಒಂಥರ ಫಿಲ್ಟರ್ ಥರ ಕೆಲಸ ಮಾಡುತ್ತೆ. ನಾವು ಗಡ್ಡ ಬಿಟ್ಟರೆ ಚಳಿಗಾಲದಲ್ಲಿ ಚಳಿ ಆಗ್ತಾ ಇರುತ್ತಲ್ಲ, ಆ ಚಳಿಯಿಂದಲೂ ಕೂಡ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು. ಗಡ್ಡ ಇರದಿದ್ದರೆ ಡೈರೆಕ್ಟಾಗಿ ಮುಖಕ್ಕೆ ಚಳಿ ಬಡಿಯುತ್ತೆ. ಆದರೆ ಗಡ್ಡ ಇದೆ ಅಂತ ಅಂದ್ಕೊಳ್ಳಿ, ನನ್ನ ಥರ ಒಂದು ಸ್ವಲ್ಪ ಜಾಸ್ತಿ, ಮುಖಕ್ಕೆ ಅಷ್ಟೇನು ಚಳಿ ಆಗಲ್ಲ. ಚಳಿಯಿಂದಲೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ ಈ ಗಡ್ಡದಿಂದ. ನೋಡಿದ್ರಲ್ಲ ಎಷ್ಟೊಂದು ಒಳ್ಳೆ ಬೆನಿಫಿಟ್ಸ್ಗಳಿವೆ ಅಂಥೇಳಿ. ಗಡ್ಡ ಬಿಡುವುದರಿಂದ ಆಗುವ ಮತ್ತೊಂದು ದೊಡ್ಡ ಲಾಭ ಏನಪ್ಪ ಅಂತಂದರೆ, ನಿಮ್ಮ ಮುಖದಲ್ಲೇನಾದರೂ ಪಿಂಪಲ್ಸ್ಗಳಿದ್ದರೆ ಅವುಗಳನ್ನು ಮುಚ್ಚಿಡೋಕೆ ಈ ಗಡ್ಡ ಹೆಲ್ಪ್ ಮಾಡುತ್ತೆ. ನನ್ನ ಮುಖದಲ್ಲೂ ಕೂಡ 2 ಕಪ್ಪು ಕಲೆಗಳಿವೆ, ಒಂದಿಲ್ಲಿದೆ, ಇನ್ನೊಂದಿಲ್ಲಿದೆ. ಅದಕ್ಕಾಗಿ ನನ್ನ ಫ್ರೆಂಡ್ಸ್ಗಳು ಎಲ್ಲ ರೇಗಿಸ್ತಾ ಇರ್ತಾರೆ, ನಿನಗೆ 2 ಮದುವೆ ಆಗುತ್ತೆ ಅಂಥೇಳಿ. ನಾನು ಹೇಳ್ತಾ ಇರ್ತೀನಿ 2 ಅಲ್ಲ 1 ಆಗಲ್ಲ ಅಂಥೇಳಿ. ಸೊ ನಿಮ್ಮ ಮುಖದಲ್ಲಿ ಏನಾದರೂ ಪಿಂಪಲ್ಸ್ಗಳಿದ್ದರೆ ಅವುಗಳನ್ನು ಬಚ್ಚಿಡೋಕೆ ಈ ಗಡ್ಡ ಹೆಲ್ಪ್ ಮಾಡುತ್ತೆ. ಇನ್ನು ಗಡ್ಡ ಬಿಡುವುದರಿಂದ ಆಗುವ ಅತಿ ದೊಡ್ಡ ಲಾಭ ಏನಪ್ಪ ಅಂತಂದರೆ, ಗಡ್ಡ ಬಿಟ್ಟಿರುವ ಪುರುಷರು ಸ್ಮಾರ್ಟಾಗಿ ಕಾಣಿಸ್ತಾರೆ, ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾರೆ. ಗಡ್ಡ ಬಿಡದೇ ಇರುವ ಪುರುಷರಿಗೆ ಕಂಪೇರ್ ಮಾಡಿದರೆ ಗಡ್ಡ ಬಿಟ್ಟಿರುವ ಪುರುಷರು ಮಸ್ತಾಗಿ ಕಾಣಿಸ್ತಾರೆ. ಅದಕ್ಕಾಗಿಯೇ ಹೆಣ್ಮಕ್ಕಳು, ಹುಡುಗಿಯರು ಗಡ್ಡ ಬಿಟ್ಟಿರುವ ಪುರುಷರ ಕಡೆಗೆ ಬೇಗನೆ ಅಟ್ರ್ಯಾಕ್ಟ್ ಆಗ್ತಾರೆ. ಯಾರು ಗಡ್ಡ ಬಿಟ್ಟಿದ್ದಾರಲ್ಲ ಅಂತಹ ಪುರುಷರನ್ನು ಹೆಣ್ಮಕ್ಕಳು ಜಾಸ್ತಿ ಇಷ್ಟಪಡ್ತಾರೆ, ಅವರ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ ಮತ್ತು ಅವರಿಗೆ ಅಟೆನ್ಷನನ್ನು ಕೊಡ್ತಾರೆ.
ಸೊ ನೀವು ಸ್ವಲ್ಪ ಸ್ಮಾರ್ಟಾಗಿ ಕಾಣಿಸ್ಬೇಕಂತಂದರೆ ಗಡ್ಡ ಬಿಡಿ. ಗಂಡ್ಮಕ್ಕಳು ಎಷ್ಟು ರಫ್ ಆಗಿರ್ತಾರೋ ಅಷ್ಟು ಜಾಸ್ತಿ ಹೆಣ್ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಬ್ಯಾಡ್ ಬಾಯ್ಸ್ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಸ್ವಲ್ಪ ಲೈಟಾಗಿ ಗಡ್ಡ ಬಿಡಿ, ದೇವದಾಸ್ ಥರ ಬಿಡಬೇಡಿ, ಒಳ್ಳೆ ರೀತಿಯಲ್ಲಿ ಬಿಡಿ ಮತ್ತು ಸ್ವಲ್ಪ ಟೈಮ್ ಟು ಟೈಮ್ ಗ್ರೂಮಿಂಗನ್ನು ಮಾಡ್ತಾಯಿರಿ. ಬರೀ ಗಡ್ಡವನ್ನು ಬಿಡೋದ್ರಿಂದ ಹುಡುಗಿಯರು ಅಟ್ರ್ಯಾಕ್ಟ್ ಆಗಲ್ಲ ಗುರು. ದುಡ್ಡು ಕೂಡ ಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಏನಾದರೂ ಲರ್ನ್ ಮಾಡಬೇಕು, ಲರ್ನ್ ಮಾಡಿದ ನಂತರ ಅರ್ನ್ ಮಾಡಬೇಕು. ಒಂದು ವೇಳೆ ನಿಮಗೆ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯಿನ್ ಆಗಿ. SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಈ ಗಡ್ಡ ಇದೆಯಲ್ಲ, ಬುದ್ಧಿಜೀವಿಗಳ ಲಕ್ಷಣವಾಗಿದೆ. ಯಾರು ಗಡ್ಡ ಬಿಟ್ಟಿರ್ತಾರಲ್ಲ ಅವರನ್ನು ಈ ಸಮಾಜ ಬುದ್ಧಿಜೀವಿಗಳು ಅಂತ ಅಂದ್ಕೊಂಡ್ಬಿಡತ್ತೆ. ಗಡ್ಡ ಬಿಟ್ಟವರೆಲ್ಲ ಬುದ್ಧಿಜೀವಿಗಳು ಅನ್ನೋದು ನನ್ನ ಅಭಿಪ್ರಾಯವಲ್ಲ. ಆದರೆ ಬುದ್ಧಿಜೀವಿಗಳು ಯೂಶ್ವಲಿ ಗಡ್ಡ ಬಿಟ್ಟಿರ್ತಾರೆ ನಂತರ. ಸೊ ನಿಮಗೆ ಬುದ್ಧಿ ಇರದೇ ಇದ್ದರೂ ಕೂಡ ಬುದ್ಧಿಜೀವಿ ಅನಿಸ್ಕೋಬೇಕು ಅಂತ ಏನೋ ಆದರೂ ಆಸೆ ಇದ್ದರೆ ನೀವು ಗಡ್ಡ ಬಿಡಬಹುದು. ಗಡ್ಡ ಬಿಡುವುದರಿಂದ ಇಷ್ಟೆಲ್ಲ ಲಾಭಗಳಾಗ್ತವೆ. ಅದಕ್ಕಾಗಿಯೇ ನಾನು ಗಡ್ಡ ಬಿಡೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗಡ್ಡ ಬಿಡೋದು ಇಷ್ಟ ಇದೇನಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಒಂದು ವೇಳೆ ಹುಡುಗಿಯರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮಗೆ ಗಡ್ಡ ಬಿಟ್ಟಿರುವ ಹುಡುಗರು ಇಷ್ಟ ಆಗ್ತಾರಾ ಅಥವಾ ಗಡ್ಡ ಬಿಡದೇ ಇರುವ ಕ್ಲೀನ್ ಶೇವ್ ಮಾಡ್ಕೊಂಡಿರುವ ಅಮೂಲ್ ಬೇಬಿಗಳು ಇಷ್ಟ ಆಗ್ತಾರಾ ಅನ್ನೋದನ್ನು ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ನಮಗೆ ಹುಡುಗರಿಗೆ ನಿಮಗೇನು ಇಷ್ಟ ಆಗುತ್ತೆ ಏನಿಲ್ಲ ಅನ್ನೋದು ಗೊತ್ತಾಗಲ್ಲ, ಕನ್ಫ್ಯೂಷನ್ನಲ್ಲೇ ಇರ್ತೀವಿ. ಅದಕ್ಕಾಗಿ ಕಮೆಂಟ್ಗಳ ಮೂಲಕ ಈ ಡೌಟನ್ನು ಕ್ಲಿಯರ್ ಮಾಡಿಬಿಡಿ. ಇದಿಷ್ಟು ಈ ಗಡ್ಡದ ಪುರಾಣ ಆಯಿತು. ಮತ್ತೆ ಮುಂದಿನ ಲಾಗ್ದಲ್ಲಿ ಬೇಗನೆ ಸಿಗುವೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.